Hi friends, welcome to Shilpa's World. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪಾ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಂದಿ ಬೆಟ್ಟ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನನ್ನ ವಿಡಿಯೋದ ಸ್ಟಾರ್ಟಿಂಗ್ ನೋಡಿನೇ ನಿಮಗೆ ಒಂದು ಐಡಿಯಾ ಬಂದಿರಬಹುದು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಇವತ್ತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರದಲ್ಲಿರುವಂಥ ಆದಿಯೋಗಿ ಸ್ಟ್ಯಾಚ್ಯೂನ ನೋಡೋಕ್ಕೆ. ಸೌತ್ ಬ್ಯಾಂಗ್ಳೂರಿಂದ ಇಲ್ಲಿ ಆದಿಯೋಗಿಗೆ ಹೋಗೋಕ್ಕೆ ಅರೌಂಡ್ 120 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ. ಅರೌಂಡ್ 3 ಅವರ್ಸ್ ಜರ್ನಿ ಅಂತ ಹೇಳಬಹುದು. ನೀವೇನಾದರೂ ನಾರ್ತ್ ಬ್ಯಾಂಗ್ಳೂರ್ ಸೈಡಲ್ಲಿದ್ದರೆ ಇದು ಅರೌಂಡ್ 60 to 70 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. 1 to 1.5 ಅವರ್ಸ್ ಜರ್ನಿ. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ, ರೋಡ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದು ಆದಿಯೋಗಿ ಸ್ಟ್ಯಾಚ್ಯೂ ನಿಮಗೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಓಪನ್ ಇರುತ್ತೆ. ಸೊ ವೀಕೆಂಡ್ ಸ್ವಲ್ಪ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ರೀಚ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ. ಇದರಲ್ಲಿ ಸದ್ಗುರು ಸನ್ನಿಧಿ ಅಂತ ಬರೆದಿರೋ ಬೋರ್ಡ್ ಕೂಡ ಇದೆ. ನೀವು ಪಾರ್ಕಿಂಗ್ ತುಂಬ ಹಿಂದೆನೇ ಮಾಡಬೇಕಾಗತ್ತೆ. ವೀಕೆಂಡ್ಸ್ಗಳಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ. ಮತ್ತು ವಾಪಸ್ ಬರಬೇಕಾದ್ರೂ ಕೂಡ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಿಂದ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದ್ರೆ ಸೊ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ. ಇಲ್ಲಾದರೆ ತುಂಬ ಟೈಮ್ ತೊಗೊಳುತ್ತೆ. ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಮತ್ತು ರೋಡ್ಗಳು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನೀವು ಸದ್ಗುರು ಒಂದು ಸನ್ನಿಧಿ ಹೋಗ್ತಾ ಹೋದ ಹಾಗೆ ಅಲ್ಲಿ 2 ಕಡೆಗಳಲ್ಲಿ ವ್ಯೂ ತುಂಬಾ ಚೆನ್ನಾಗಿದೆ. ಅದು ಬೇಕಾದರೆ ಒಂದು ಗ್ರೀನರಿ ಇರಬಹುದು, ನೀವು ನೋಡ್ತಾ ಇರಬಹುದು ಸನ್ ರೇಸ್ಗಳು ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ. ನಾವು ಕೂಡ ಅಲ್ಲಿ ವೆಹಿಕಲ್ನ ಪಾರ್ಕ್ ಮಾಡಿ ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡ್ವಿ. ಕೆಲವೊಂದು ಫೋಟೋಶೂಟ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಮತ್ತು ಓವರಾಲ್ ಒಂದು ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಇದು ಎಂಟ್ರೆನ್ಸ್. ಇಲ್ಲಿ ಕ್ಯೂ ಸಿಸ್ಟಮ್ ನೀವು ನೋಡ್ತಾ ಇರಬಹುದು. ನಿಮ್ಮ ವೆಹಿಕಲ್ ಏನಾದರೂ ಇದ್ದರೆ ಪಾರ್ಕ್ ಮಾಡಿಕೊಂಡು ಸ್ಲಿಪ್ಪರ್ಸ್ಗಳನ್ನು ಇಲ್ಲೇ ಎಂಟ್ರೆನ್ಸ್ ಹತ್ರ ಬಿಡಬೇಕಾಗತ್ತೆ. ಒಂದು ಒಳ್ಳೆ ಸಿಸ್ಟಮ್ ಏನಂದರೆ ಅವರು ಇಲ್ಲಿ ಎಂಟ್ರೆನ್ಸ್ ಹತ್ರ ಸ್ಲಿಪ್ಪರ್ಸ್ಗಳನ್ನು ಕಲೆಕ್ಟ್ ಮಾಡಿ ಎಕ್ಸಿಟ್ ಹತ್ರ ಕೊಡುವಂಥ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಎಂಟ್ರೆನ್ಸಲ್ಲಿ ಆದಿಶೇಷ ಒಂದು ಸ್ಟ್ಯಾಚ್ಯೂ ಕೂಡ ಇದೆ. ಒಂದು ನಾಗದೇವತೆಯ ದರ್ಶನ ಮಾಡಿ ನಾವು ಒಳಗಡೆ ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್. ನೀವು ನನ್ನ ಹಿಂದೆ ಆದಿಯೋಗಿ ಸ್ಟ್ಯಾಚ್ಯೂನ ನೋಡಬಹುದು. ತುಂಬಾ ಚೆನ್ನಾಗಿದೆ ಮೂರ್ತಿ ಅಂತೂ. ನಾವು ಬಂದಾಗ ಅರೌಂಡ್ 4 o'clock to 5 o'clock ಆಗಿತ್ತು ಅಂತ ಅನಿಸುತ್ತೆ. ಆದಷ್ಟು ಮಧ್ಯಾಹ್ನ 2-3 o'clock ಹೊರಟ್ರೆ ಆದಷ್ಟು ಇಲ್ಲಿ 5 o'clock ಬರೋ ಥರ ಪ್ಲ್ಯಾನ್ ಮಾಡಿ. ಯಾಕೆಂದರೆ ನಿಮಗೆ ಆವಾಗ ಇಲ್ಲಿ ಒಂದಿಷ್ಟು ಸರೌಂಡಿಂಗ್ಸ್ ಎಲ್ಲ ನೋಡಿ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಸಂಜೆ ನಂತರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಈ ಮೂರ್ತಿಯ ಹತ್ತಿರಕ್ಕೆ ಹೋಗ್ತಾ ಹೋದ ಹಾಗೆ ಏನೋ ಒಂದು ಅಟ್ರಾಕ್ಷನ್, ಡಿವೈನ್ ಫೀಲಿಂಗ್ ಬರುತ್ತೆ ಫ್ರೆಂಡ್ಸ್. ಹಿಂದ್ಗಡೆಗೆ ಬೆಟ್ಟ, ಮುಂದ್ಗಡೆಗೆ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಈ ಒಂದು ಸ್ಟ್ಯಾಚ್ಯೂದ ಎದುರುಗಡೆನೇ ಒಂದು ಲಿಂಗ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಮತ್ತು ಈ ಸ್ಟ್ಯಾಚ್ಯೂದ ಹೈಟು 112 feet. ಅದಕ್ಕೆ ಅದರದೇ ಆದ ಒಂದು ಸಿಗ್ನಿಫಿಕೆನ್ಸ್ ಇದೆ ಫ್ರೆಂಡ್ಸ್. 112 ಅನ್ನೋದು ನಮ್ಮ ದೇಹದಲ್ಲಿರುವಂಥ 112 ಚಕ್ರಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದು ಅಲ್ಲದೆ ಮೋಕ್ಷನ ಪಡೆಯೋಕ್ಕೆ ಇರುವಂಥ 112 ಮಾರ್ಗಗಳನ್ನು ಕೂಡ ಅದು ಸಿಂಬಲೈಸ್ ಮಾಡುತ್ತೆ. ಆದ್ದರಿಂದಲೇ ಈ ಒಂದು ಮೂರ್ತಿಯ ಸ್ಟ್ಯಾಚ್ಯೂನ 112 feet ಇಟ್ಟಿದ್ದಾರೆ ಫ್ರೆಂಡ್ಸ್. ಆದಿಯೋಗಿ ಸ್ಟ್ಯಾಚ್ಯೂ ಮುಂದೆ ಇಲ್ಲಿ ಒಂದು ದೊಡ್ಡದಾದ ತ್ರಿಶೂಲ್ನ ಕೂಡ ಇಟ್ಟಿದ್ದಾರೆ. ಅದಲ್ಲದೆ ದೊಡ್ಡದಾದ ನಂದಿ ವಿಗ್ರಹ ಕೂಡ ಇದೆ. ಇವನ್ನೆಲ್ಲ ನೋಡಿಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಗೋಶಾಲನ ಕೂಡ ವಿಸಿಟ್ ಮಾಡಬಹುದು. ಅಲ್ಲಿ ವಿಧ ವಿಧವಾದ ಹಸುಗಳನ್ನು ಕೂಡ ಇಟ್ಟಿದ್ದಾರೆ. ಇವೆಲ್ಲ ನೋಡಿಕೊಂಡು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಅಲ್ಲಿ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಫೀಲಿಂಗ್ ಬರುತ್ತೆ. ಮತ್ತು ಅದರ ನಂತರ ನಿಮಗೆ ಈವ್ನಿಂಗಲ್ಲಿ ಲೇಸರ್ ಶೋ ಕೂಡ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ.
ಆದಿಯೋಗಿ ಸ್ಟ್ಯಾಚ್ಯೂ ಇಶಾ ಫೌಂಡೇಶನ್ನ ಒಂದು ಪಾರ್ಟ್. ಇಶಾ ಫೌಂಡೇಶನ್ನ ಸ್ಥಾಪನೆ ಮಾಡಿದ್ದು ಜಗದ್ಗುರು ಜಗದೀಶ್ ವಾಸುದೇವ್ ಅವರು. ಇದನ್ನು ಫಸ್ಟ್ ಅವರು ಕೊಯಮತ್ತೂರು ತಮಿಳುನಾಡಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರ ನಂತರ ಬ್ಯಾಂಗ್ಳೂರಲ್ಲಿ 2023ಯಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಅದರ ನಂತರ ಇಲ್ಲಿ ಜನರು ವಿಸಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇಸರ್ ಶೋಗೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆಗೂ ಲೈಟೆಲ್ಲ ಸ್ವಿಚ್ ಆಫ್ ಮಾಡ್ತಾರೆ. ಮತ್ತು ಇದರ ನಂತರ ಅರೌಂಡ್ 7 o'clockಗೆ ಈ ಒಂದು ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. 15 minutes ಲೇಸರ್ ಶೋ ಇರುತ್ತೆ. ತುಂಬಾ ರೋಮಾಂಚನಕಾರಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಬೇಡಿ. ಮತ್ತು ತುಂಬ ಚೆನ್ನಾಗಿರುತ್ತೆ ಇದು. ಇಲ್ಲಿ ಅಕ್ಕಪಕ್ಕ ಕೆಲವೊಂದು ಹೋಟೆಲ್ಸ್ಗಳಿವೆ ಫ್ರೆಂಡ್ಸ್ ಊಟ ತಿಂಡಿ ಮಾಡೋಕ್ಕೆ. ಅದಲ್ಲದೆ ವಾಶ್ರೂಮ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ಅಲ್ಲದೆ ಕೆಲವೊಂದು ಸೊವೆನಿಯರ್ ಶಾಪ್ಗಳು ಕೂಡ ಇವೆ. Aborigines of the Himalayas. No one knew who he was, where he came from. The origins of this spectacular being were unknown. Excuse me, please. When his ecstasy allowed him some movement, he danced wildly. He became utterly still. People saw that he
access to the deepest innards of creation. Magnificent state of yoga, many mysteries of the created and the uncreated cascaded
ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.